इस वीडियो में हम चर्चा करेंगे बच्चों पहली कविता है कि पढ़ना है से पढ़ना है। और इसके बारे में इस वीडियो में आपको क्या करना है कि अंत तक मेरे साथ बने रहना है। और आपको अच्छा लगा है तो वीडियो को लाइक करना है और आपके फ्रेंड सर्कल को भी शेयर करना है। बच्चों हम इस वीडियो में कुल मिलकर यानी एक प्रेरणादायक कविता है पढ़ना है जी पढ़ना है। यानी छात्रों के मन में क्या होना है कि पढ़ने का मन है तो छात्र पढ़ेगा और आगे ही वह प्रगति होगा, विकास के पथ पर चलेगा। इसलिए आप सभी को प्रेरणा देने के लिए यह एक कविता रखा गया कि पढ़ना है जी पढ़ना है। बच्चों इस वीडियो में हम आपके साथ चर्चा करने वाले हैं, विषय को बांट लेने वाले हैं। पाठ का विधा और आशय पर चर्चा करेंगे और दूसरा इस पद्य के कवि है, कवि के बारे में थोड़ी जानकारी प्राप्त करेंगे। इस कविता में नए शब्द है, नए शब्दों के अर्थों के बारे में भी जानकारी प्राप्त करेंगे। इस पद्य का भावार्थ आसान तरीके से ग्रहण करेंगे। फिर अंत में बच्चों अभ्यास के प्रश्नोत्तर के बारे में भी ಚರ್ಚಾ करेंगे। ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ಮೊಟ್ಟ ಮೊದಲಿಗಾಗಿ ಪಾಠದ ವಿಧ ಮತ್ತು ಆಶಯದ ಬಗ್ಗೆ ತಿಳಿದುಕೊಳ್ಳೋಣ। ಪದ್ಯವನ್ನು ಬರೆದಿರತಕ್ಕಂಥ ಕವಿಯ ಪರಿಚಯ, ಆಮೇಲೆ ಪದ್ಯದಲ್ಲಿ ಬಂದಿರತಕ್ಕಂಥ ಹೊಸ ಪದಗಳ ಅರ್ಥ, ಆಮೇಲೆ ಪದ್ಯದ ಭಾವಗ್ರಹಣವನ್ನು ಮಾಡಲು ಪ್ರಯತ್ನವನ್ನು ಹೊಂದೋಣ। ಕಡೆಗೆ ಅಭ್ಯಾಸ ಚಟುವಟಿಕೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನಾವೇನು ಮಾಡೋಣಪ್ಪ ಅಂದರೆ ಹಿಂದಿ ಜೊತೆ ಕನ್ನಡದಲ್ಲಿನೂ ಕೂಡ ತಿಳಿದುಕೊಳ್ಳಲು ಪ್ರಯತ್ನವನ್ನು ಮಾಡೋಣ। ಸೊ ಮೊದಲಿಗೆ ಇದೆ ಈ ಪದ್ಯದ ವಿಧ ಮತ್ತು ಆಶಯ ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಆಗಿರ್ತಕ್ಕಂಥದ್ದು ಪढ़ना है जी पढ़ना है। ಈ ಒಂದು ಪಾಠ ಪದ್ಯ ವಿಧದಲ್ಲಿದೆ, ಕವಿತಾ ವಿಧಾ का है। ओके और इस पद्य के कवि है कि चंद्रपाल सिंह यादव मयंक। ಈ ಪದ್ಯವನ್ನು ಬರೆದಿರತಕ್ಕಂಥ ಕವಿಯ ಹೆಸರು ಚಂದ್ರಪಾಲ ಸಿಂಹ ಯಾದವ್ ಮಯಾಂಕ್। ಈ ಚಂದ್ರಪಾಲ ಸಿಂಹ ಯಾದವ್ ಅಂತಕ್ಕಂಥದ್ದು ಪೂರ್ಣ ಹೆಸರು, ಮಯಾಂಕ್ ಅಂತಕ್ಕಂಥದ್ದು ಅವರ ಕಾವ್ಯನಾಮ ಅಂತೆಲ್ಲ ಕನ್ನಡದಲ್ಲಿ, ಅದನ್ನು ಹಿಂದಿಯಲ್ಲಿ ನಾವು ಉಪನಾಮ ಅಂತ ಕರಿತೀವಿ। ಇಷ್ಟಿತ್ತು ವಿಧ ಮತ್ತು ಕವಿ। ಇನ್ನು ಮುಂದೆ ಈ ಪದ್ಯದ ಆಶಯ ಏನಿದೆಪ್ಪ ಅಂತಂದ್ರೆ ಉದ್ದೇಶ, इस कविता के द्वारा बच्चे पढ़ाई और मेहनत का महत्व समझते हैं। ಸೊ ಈ ಹಾಡನ್ನು ಓದಿದ ನಂತರ ನೀವುಗಳು ಅಭ್ಯಾಸವನ್ನು ಮಾಡಿದ ನಂತರ ನೀವುಗಳು ಪಢಾಯಿ ಅಂದ್ರೆ ಅಧ್ಯಯನ, ನಿಮ್ಮ ಸ್ಟಡಿ ಬಗ್ಗೆ ಆಗಿರ್ಬೋದು, ಮೆಹನತ್ ಅಂದರೆ ಪರಿಶ್ರಮ। ಸೊ ನಿಮ್ಮಲ್ಲಿರ್ತಕ್ಕಂಥ ಪರಿಶ್ರಮ, ಈ ಅಧ್ಯಯನದ ಜೊತೆಗೆ ನೀವು ಹಾಕ್ತಕ್ಕಂಥ ಪರಿಶ್ರಮ ಎಫರ್ಟ್ ಇದೆಯಲ್ಲ, ಅದರ ಒಂದು ಮಹತ್ವವನ್ನೇ ತಿಳಿಸ್ತಕ್ಕಂಥ ಉದ್ದೇಶ ಈ ಒಂದು ಹಾಡಿನದ್ದಾಗಿದೆ। ಸೊ ಇಲ್ಲಿವರೆಗೆ ನಿಮಗೆ ತಿಳಿತು ಅಂತ ಅಂದ್ಕೊಂಡಿದ್ದೀನಿ। ಪದ್ಯದ ವಿಧ ಬಂದ್ಬಿಟ್ಟು ಕವಿತೆ ವಿಧದ್ದು, ಈ ಕವಿತೆಯನ್ನು ಬರೆದಿರ್ತಕ್ಕಂಥ ಕವಿ ಚಂದ್ರಪಾಲ ಸಿಂಹ ಯಾದವ್ ಮಯಾಂಕ್ ಅಂತಕ್ಕಂಥದ್ದು ಅವರ ಕಾವ್ಯನಾಮ। ಈ ಪದ್ಯ ಓದಿದ ನಂತರ ನೀವು ಅಧ್ಯಯನ ಮತ್ತು ಪರಿಶ್ರಮದ ಮಹತ್ವವನ್ನು ತಿಳಿದುಕೊಳ್ಳುತ್ತೀರಿ। आप इस कविता पढ़ने के बाद पढ़ाई और मेहनत के महत्व को समझ सकते हैं। अब आगे चलेंगे, ಮುಂದೆ ಇದೆ। ಸೊ ಈ ಪದ್ಯವನ್ನು ಬರೆದಿರ್ತಕ್ಕಂಥ ಕವಿಯ ಪರಿಚಯವನ್ನು ತಿಳಿದುಕೊಳ್ಳೋಣ। ಚಂದ್ರಪಾಲ್ ಸಿಂಹ ಯಾದವ್ ಮಯಾಂಕ್ ಆಧುನಿಕ ಹಿಂದಿ ಸಾಹಿತ್ಯಕ್ಕೆ ವಿಖ್ಯಾತ ಕವಿ ಹೇ। ಅಂದರೆ ಚಂದ್ರಪಾಲ್ ಸಿಂಹ ಯಾದವ್ ಮಯಾಂಕ್ ಇವರು ಆಧುನಿಕ ಹಿಂದಿ ಸಾಹಿತ್ಯದ ವಿಖ್ಯಾತ ಅಂದ್ರೆ ಸುಪ್ರಸಿದ್ಧ ಕವಿಯಾಗಿದ್ದಾರೆ। इनका जन्म 1 नवंबर 1925 को उत्तर प्रदेश के कानपुर में हुआ था। ಈ ಚಂದ್ರಪಾಲ ಸಿಂಹ ಯಾದವ್ ಮಯಾಂಕ್ ಅವರು ಹುಟ್ಟಿರ್ತಕ್ಕಂಥದ್ದು ಯಾವಾಗಪ್ಪ ಅಂದರೆ 1 ನವೆಂಬರ್ 1925 ಉತ್ತರ ಪ್ರದೇಶ ರಾಜ್ಯದ ಕಾನ್ಪುರ್ ಅಂತಕ್ಕಂಥ ಊರಿನಲ್ಲಿ। इन्होंने कई बाल गीतों की रचना की है। बाल गीत इसके अर्थ कि बच्चों छोटे बच्चों के लिए जो गीत होते हैं उसे बाल गीत कहते हैं। ಕನ್ನಡದಲ್ಲಿನೂ ಕೂಡ ನೀವು ಮಕ್ಕಳ ಹಾಡುಗಳಂತ ಕರೀತಿರಲ್ಲ, ಸೊ ಅದಕ್ಕಾಗಿ ಈ ಬಾಲಗೀತೆ ಮಕ್ಕಳ ಕವಿತೆಗಳಿಗಾಗಿ ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಪ್ರಸಿದ್ಧಿಯಾಗಿದ್ದಾರೆ। इनके प्रमुख बाल गीत है कि स्कूल खुल गए, खा लो आम, एक रहे हैं एक रहेंगे, दीपों की कतार, ಜಾಗೃತಿ ಗೀತ, ಕಿಸಾನ ಗೀತ, दूध मलाई ಆದಿ। ಇವರು ಇಷ್ಟೆಲ್ಲ ಏನು ಮಾಡಿದಾರಪ್ಪ ಅಂದ್ರೆ ಮಕ್ಕಳ ಒಂದು ಕವನ ಸಂಕಲನಗಳನ್ನು, ಮಕ್ಕಳಿಗಾಗಿರ್ತಕ್ಕಂಥ ಹಾಡುಗಳನ್ನು ಬರೆದಿದ್ದಾರೆ। ಸ್ಕೂಲ್ ಖುಲ್ ಗಯಿ, ಖಾಲೋ ಆಮ್, ಏಕ ರಹೆ ಹೇ ಏಕ रहेंगे, दीपों की कतार, ಜಾಗೃತಿ ಗೀತ್, ಕಿಸಾನ್ ಗೀತ್, दूध मलाई ಇತ್ಯಾದಿ ಇವ್ರು ಏನು ಮಾಡಿದಾರಪ್ಪ ಅಂದ್ರೆ ಮಕ್ಕಳಿಗಾಗಿ ಬರೆದಿರ್ತಕ್ಕಂಥ ಒಂದು ಕವನ ಸಂಕಲನಗಳನ್ನು ಪ್ರಕಾಶನೆ ಮಾಡ್ತಕ್ಕಂಥ ಕೆಲಸವನ್ನ ಆಧುನಿಕ ಹಿಂದಿ ಸಾಹಿತ್ಯದ ಪ್ರಸಿದ್ಧ ಕವಿಯಾಗಿರ್ತಕ್ಕಂಥ ಚಂದ್ರಪಾಲ್ ಸಿಂಹ ಯಾದವ್ ಮಯಾಂಕ್ ಅವರು ಮಾಡಿದ್ದಾರೆ। ಮಯಾಂಕ್ ಕವಿ ಚಂದ್ರಪಾಲ್ ಯಾದವ್ ಕಾ ಕಾವ್ಯ ನಾಮ ಹೇ। ಹೇಳಿದ್ದೀನಿ ನಿಮಗೆ ಮಯಾಂಕ್ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಈ ಚಂದ್ರಪಾಲ್ ಸಿಂಹ ಯಾದವ್ ಅದರಲ್ಲ, ಈ ಚಂದ್ರಪಾಲ್ ಸಿಂಹ ಯಾದವ್ ಅವರ ಕಾವ್ಯನಾಮ ಅಥವಾ ಉಪನಾಮ ಇದೆ ಮಯಾಂಕ್ ಅಂತಕ್ಕಂಥದ್ದು। ಇಷ್ಟಿತ್ತು ವಿದ್ಯಾರ್ಥಿಗಳೇ ಈ ಪದ್ಯವನ್ನು ಬರೆದಿರ್ತಕ್ಕಂಥ ಕವಿಯ ಒಂದು ಪರಿಚಯ। ಇನ್ನು ಮುಂದೆ ಈ ಒಂದು ಚಿತ್ರದಲ್ಲಿ ನಾನು ಚಂದ್ರಪಾಲ್ ಸಿಂಹ ಯಾದವ್ ಅವರ ಒಂದು ಏನು ಮಾಡಿದ್ದೀನಪ್ಪ ಅಂದ್ರೆ ಭಾವಚಿತ್ರವನ್ನು ತೋರಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ।
ಇವರೇ ಹಿಂದಿ ಸಾಹಿತ್ಯದಲ್ಲಿ ಆಧುನಿಕ ಹಿಂದಿ ಸಾಹಿತ್ಯದ ಒಬ್ಬ ಸುಪ್ರಸಿದ್ಧ ಬಾಲಕವಿ ಅಂತ ಕರಿತೀವಿ. ಬಾಲಕವಿ ಅಂದರೆ ಮಕ್ಕಳಿಗಾಗಿ ಒಂದು ಕೃತಿಗಳನ್ನು, ರಚನೆಗಳನ್ನು, ಕವನ ಸಂಕಲನಗಳನ್ನು ಪ್ರಕಾಶನ ಮಾಡ್ತಕ್ಕಂಥ ಹೊಣೆಯನ್ನು ಇವರು ಹೊಂದಿದ್ರು, ಚಂದ್ರಪಾಲ್ ಸಿಂಗ್ ಯಾದವ್ ಮಯಾಂಕ್ ಅವರು. ಶಬ್ದಾರ್ಥ. ಇನ್ನು ಮುಂದೆ ನಾವು ಈ ಪದ್ಯದ ಒಂದು ಹೊಸ ಪದಗಳ ಅರ್ಥಗಳ ಕಡೆ ಹೋಗೋಣ. ಜಮ್ಕರ್ ಅಂತ ಇದೆ. ಜಮ್ಕರ್ ಅಂದರೆ ದೃಢತಾ ಸೆ ಸ್ಥಿರ ಹೋಕರ್, ಬಹಳಷ್ಟು ಒಂದು ದೃಢತೆಯಿಂದ ಸ್ಥಿರವಾಗಿ ಅಚಲವಾಗಿ ಏನಂತೀವಪ್ಪ ಅಂದ್ರೆ ಜಮ್ಕರ್ ಅಂತೀವಿ. ಖೂಬ್ ಅಂದರೆ ಬಹುತ್, ಅದು ಕನ್ನಡದಲ್ಲಿ ನಾವು ಕೂಡ ಬಹಳಷ್ಟು ಅಂತೀವಿ. ಇಮ್ತಹಾನ್ ಅಂದ್ರೆ ಪರೀಕ್ಷೆ. ತಾಲ್ ಠೋಕನಾ ಲಡನೆ ಕೆ ಲಿಯೆ ತಯಾರಿ ಹೋನಾ, ನಾವೇನು ಮಾಡಬೇಕು ಅಂದ್ರೆ ಜಗಳಾಡೋದಕ್ಕೆ ಸಿದ್ಧನಾಗುವಂತ ಕರಿತೀವಿ, ಆದರೆ ಇಲ್ಲಿ ಪರೀಕ್ಷೆಗಾಗಿ ಸಿದ್ಧನಾಗುವಂತಕ್ಕಂಥ ಅರ್ಥ ಆಗತ್ತೆ. ಮಸ್ತಿ, ಹಸಿ ಮಜಾಕ್. ಸೊ ಮಸ್ತಿ ಅಂದ್ರೆ ಏನಪ್ಪ ಅಂದ್ರೆ ಹಸಿ ಮಜಾಕ್, ನಗು ಮತ್ತು ಮನೋರಂಜನೆ ಐತಲ್ಲ ಅದನ್ನ ಮಸ್ತಿ ಅಂತ ಕರಿತೀವಿ. ಆಮೇಲೆ ಮೆಹನತ್ ಅಂದ್ರೆ ಪರಿಶ್ರಮ, ಇನಾಮ್ ಅಂದ್ರೆ ಪುರಸ್ಕಾರ, ಬಹುಮಾನ, ಮದದ್ ಅಂದ್ರೆ ಸಹಾಯತ, ಪತ್ ಅಂದ್ರೆ ಮಾರ್ಗ, ರಾಸ್ತಾ. ಇವೆಲ್ಲ ಹೊಸ ಶಬ್ದಗಳ ಅರ್ಥಗಳು ನಿಮಗೆ ಗೊತ್ತಾಗಬೇಕು ಮಕ್ಕಳೇ. ಯಾಕಂದ್ರೆ ಈ ಶಬ್ದಗಳ ಅರ್ಥಗಳ ಗೊತ್ತಾದ ನಂತರ ಮಾತ್ರ ನೀವು ಏನು ಮಾಡಬಹುದು, ಬಹಳಷ್ಟು ಸರಳವಾಗಿ ಪದ್ಯವನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಹೊಂದುತ್ತೀರಿ. ಇವುಗಳನ್ನ ಪದೇ ಪದೇ ಓದುವುದರಿಂದ ಈ ಶಬ್ದಗಳ ಅರ್ಥ ನಿಮಗೆ ಏನಾಗತ್ತಪ್ಪ ಅಂದ್ರೆ ನಿಮ್ಮ ಒಂದು ಮನಸ್ಸಿನಲ್ಲಿ ಗಟ್ಟಿಯಾಗಿ ಉಳಿತಾವೆ. ಅದ್ರ ಜೊತೆಗೆ ಆ ಅರ್ಥಗಳ ಸಹಿತ ಏನು ಮಾಡ್ತಾವಪ್ಪ ಅಂದ್ರೆ ಬರ್ತಾವೆ. ಸೊ ಪದ್ಯವನ್ನು ಒಂದ್ಸಾರಿ ವಾಚನವನ್ನು ಮಾಡೋಣ, ಓದುವ ಏನೆಲ್ಲ ಇದೆ ಅಂತಕ್ಕಂಥದ್ದು. ಪढ़ना है जी पढ़ना है, हमको ऊपर चढ़ना है, थोड़े दिन की बात और है, जमकर खूब पढ़ेंगे हम, इम्तहान में ताल ठोंक कर कुश्ती खूब लड़ेंगे हम, पास इम्तहान करना है, पढ़ना है जी पढ़ना है, फिर गर्मी की छुट्टी होगी, होंगे मौज मज़े की दिन, पिक्चर होगी पिकनिक होगी, होंगे तब मस्ती के दिन, मेहनत से क्या डरना है, पढ़ना है जी पढ़ना है. आगे की पंक्ति लास्ट की है. पापा मम्मी से लेने हैं फिर तो हमको खूब इनाम, मेहनत करने वालों की तो सदा करते भगवान, जीवन पथ पर बढ़ना है, पढ़ना है जी पढ़ना है. ಇಷ್ಟಿತ್ತು ವಿದ್ಯಾರ್ಥಿಗಳೇ ಈ ಒಂದು ಹಾಡು. ಇನ್ನು ಹಾಡಿನ ಒಂದೊಂದು ಪ್ಯಾರಾಗ್ರಾಫನ್ನು ಛಂದವನ್ನು ನಾವೇನು ಮಾಡೋಣಪ್ಪ ಅಂದ್ರೆ ಅದರ ಸರಳವಾಗಿ ಭಾವಾರ್ಥವನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಪದ್ಯದ ಭಾವಾರ್ಥದಲ್ಲಿ ಒಂದೆರಡೆರಡು ಸಾಲುಗಳ ನಾವು ಅರ್ಥಗಳನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಮೊದಲ ಎರಡು ಸಾಲುಗಳು ಹೀಗಿದ್ದವು. ಪढ़ना है जी पढ़ना है, हमको ऊपर चढ़ना है. ಇಲ್ಲಿರ್ತಕ್ಕಂಥ ಹೊಸ ಪದಗಳು ಏನಪ್ಪ ಅಂತಂದರೆ ಪಢನ ಅಂತಂದರೆ ಅಭ್ಯಾಸವನ್ನು ಮಾಡೋದು, ಅಧ್ಯಯನವನ್ನು ಮಾಡೋದು ಅಂತ ಕರಿತೀವಿ, ಅಭ್ಯಾಸ ಕರ್ಣ. ऊपर ಅಂದರೆ ऊंचाई पर, ಇಲ್ಲಿ ಪ್ರಗತಿ ವಿಕಾಸ ಅಂತಕ್ಕಂಥ ಅರ್ಥ ಆಗತ್ತೆ. ಇಲ್ಲಿ ಕವಿ ಏನು ಹೇಳಿದಾರಪ್ಪ ಅಂದರೆ कवि हमें यह संदेश दे रहे हैं कि हम अच्छी तरह से पढ़ाई करना चाहिए. ಸೊ ಇಲ್ಲಿ ಕವಿ ನಮಗೆ ಏನು ಸಂದೇಶ ಕೊಡ್ಲಿಕ್ಕತ್ತಿರಪ್ಪ ಅಂದ್ರೆ अच्छी तरह से पढ़ाई करना चाहिए ಅಂದ್ರೆ ಬಹಳಷ್ಟು ಒಳ್ಳೆಯ ರೀತಿಯಿಂದ ನಾವು ಅಭ್ಯಾಸವನ್ನು ನಾವು ಮಾಡಬೇಕು. इस पढ़ाई से हमें भविष्य में कुछ तो अवश्य लाभ होना चाहिए. ಈ ಒಂದು ಅಧ್ಯಯನದಿಂದ ನಾವೇನೀಗ 7th ದಲ್ಲಿದ್ದೀವಿ, 8th 9th 10th ಹಿಂಗೆಲ್ಲ ಮುಂದೇನೋ ಒಂದೊಂದು ಹಂತದ ಒಂದು ತರಗತಿಗಳನ್ನ ಪಾಸ್ ಮಾಡಿ ಹೋಗ್ತೀವಲ್ಲ, ಅದಾದ ನಂತರ ಈ ಅಧ್ಯಯನದ ಏನಾದರೂ ನಮಗೆ ಲಾಭ ಸಿಗಬೇಕು, ಒಂದು ಉದ್ಯೋಗ ಆಗಬೇಕು, ಒಂದು ನೌಕರಿ ಸಿಗಬೇಕಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಈಗಿನ ಹಿಡಿದು ಏನು ಮಾಡಬೇಕಪ್ಪ ಅಂದ್ರೆ ಜೀವನದಲ್ಲಿ अध्ययनವನ್ನು ಮಾಡಬೇಕು. आगे के भविष्य के लिए क्या करने की, दृढ़ता पाने के लिए, भविष्य में विजय प्राप्त करने के लिए क्या करने के बच्चों, हम इसी कक्षा से क्या करने की अच्छी तरह से मन लगाकर पढ़ाई करना चाहिए. इस तरह से हमें पढ़ना है. ಈ ತರನಾಗಿ ಜೀವನದಲ್ಲಿ ನಾನು ಮುಂದೆ ಬರ್ತೀನಿ, ಜೀವನದಲ್ಲಿ ನಾನು ಇನ್ನಷ್ಟು ಎತ್ತರಕ್ಕೆ ಬೆಳಿತೀನಿ ಅಂತಕ್ಕಂಥ ಒಂದು ಹಠವನ್ನು ಇಟ್ಕೊಂಡು ನಾವು ಅಧ್ಯಯನವನ್ನು ಮಾಡಬೇಕು ಅಂತಕ್ಕಂಥದ್ದು ಈ ಎರಡು ಸಾಲುಗಳಲ್ಲಿ ಇತ್ತು. ಮುಂದಿನ ಸಾಲುಗಳು ಹೀಗಿದ್ದಾವೆ. थोड़े दिन की बात और है, जमकर खूब पढ़ेंगे हम, इम्तहान में ताल ठोंक कर कुश्ती खूब लड़ेंगे हम, पास इम्तहान करना है, पढ़ना है जी पढ़ना है. ಇಲ್ಲಿರ್ತಕ್ಕಂಥ ಶಬ್ದಗಳು ಏನಪ್ಪ ಅಂದರೆ ಥೋಡ ಅಂದರೆ ಕಡಿಮೆ, ಜಮ್ಕರ್ ಅಂದರೆ ಸ್ಥಿರ ಹೋಕರ್, ಮನ್ ಲಗಾಕರ್ ಬಹಳಷ್ಟು ಅಧ್ಯಯನವನ್ನು ಅವಧಾನವನ್ನು ಕೇಂದ್ರೀಕರಿಸಿ ಅಧ್ಯಯನವನ್ನು ಮಾಡೋದು, ಅಚಲನಾಗೋದು ಅಂತ ಕರಿತೀವಿ. ಖೂಬ್ ಅಂದರೆ ಬಹುತ್ ಅಂದಂಗೆ, ಇಮ್ತಹಾನ್ ಅಂದರೆ ಪರೀಕ್ಷಾ, ತಾಲ್ ಠೋಕ್ನಾ ಅಂತಂದರೆ ಲಡ್ನೆ ಕೇಲಿಯೇ ತಯಾರು ಹೋಣ, ಇಲ್ಲಿ ಪರೀಕ್ಷೆಗಾಗಿ ತಯಾರಿಯನ್ನು ಹೊಂದುವಂತಕ್ಕಂಥ ಅರ್ಥ ಇಲ್ಲಿ ಕೊಡತ್ತೆ. ಏನಿದೆ ಅಂದ್ರೆ ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಕವಿಯ ಒಂದು ಭಾವಾರ್ಥ.
ಥೋಡೆ ದಿನ ಕಿ ಬಾತ್ ಅವ್ರು ಬಚಾ ಹುವಾ ಹೇ. ಇಲ್ಲಿ ಕವಿ ಏನು ಹೇಳಕತ್ತಾರಪ್ಪ ಅಂದ್ರೆ ಇನ್ನು ಸ್ವಲ್ಪ ದಿವಸದ ಒಂದು ಮಾತುಗಳು ಏನಾಗಿದಾವಪ್ಪ ಅಂದ್ರೆ ಉಳ್ಕೊಂಡಿದ್ದಾವೆ. ಉಸ್ಕೆ ಲಿಯೇ ಹಮ್ ಮನ್ ಲಗಾಕರ್ ಬಹುತ್ ಪಡೆಂಗೆ. ಅದಕ್ಕಾಗಿ ನಾವು ಏನು ಮಾಡಬೇಕಾಗಿತ್ತು ಅಂದ್ರೆ ಸ್ವಲ್ಪ ದಿನದ ಒಂದು ಮಾತೈತಿ, ಅದೇ ಮಾತು ಯಾವ್ದಪ್ಪ ಅಂದ್ರೆ ಪರೀಕ್ಷೆ ಅಂತಕ್ಕಂಥ ಒಂದು ಮಾತು. ಅದು ಇನ್ನೇನು ಸ್ವಲ್ಪ ದಿನದಲ್ಲಿ ಬರೋದೈತಿ. ಅದಕ್ಕಾಗಿ ನಾವು ಹೆಂಗೆ ಮಾಡಬೇಕಾಗೈತಿ, ಮನ್ ಲಗಾಕರ್ ಬಹುತ್ ಪಡಾಂಗೆ, ಬಹಳಷ್ಟು ಮನಸ್ಸನ್ನು ಅವಧಾನವನ್ನು ಕೇಂದ್ರೀಕರಿಸಿ ಬಹಳಷ್ಟು ಧ್ಯಾನ ಕೊಟ್ಟು ನಾವೇನು ಮಾಡೋನು, ಬಹಳಷ್ಟು ಅಭ್ಯಾಸವನ್ನು ಮಾಡೋನು. ಮುಂದೆ ಏನು ಹೇಳ್ತಾರೆ ಮತ್ತವ್ರು, परीक्षा के लिए हम तैयार होंगे, इस परीक्षा की कुश्ती में हम बहुत लड़ाई करेंगे. ನಾವೇನು ಮಾಡೋನು, ಪರೀಕ್ಷೆಗಾಗಿ ತಯಾರಿಯನ್ನು ಹೊಂದೋನು. ಉಸ್ ಪರೀಕ್ಷಾ ಕಿ ಕುಸ್ತಿ ಮೇ ಹಮ್ ಬಹುತ್ ಲಡಾಯಿ ಕರೆಂಗೆ. ಏನು ಪರೀಕ್ಷೆ ಅಂತಕ್ಕಂಥ ಕುಸ್ತಿ ಐತಲ್ಲ, ಆ ಕುಸ್ತಿಯಲ್ಲಿ ನಾವೇನು ಮಾಡೋಣಪ್ಪ ಅಂದ್ರೆ ಬಹಳಷ್ಟು ಒಂದು ಸೆಣಸಾಡೋಣ, ಅದರಲ್ಲಿ ನಾವೇನು ಮಾಡೋನು, ಟಕ್ಕರ್ ಕೊಡೋನು. ಅದಕ್ಕಂತಕ್ಕಂಥ ಉದ್ದೇಶ ಇಲ್ಲಿ ಕವಿ ಏನು ಮಾಡಕತ್ತಾರಪ್ಪ ಅಂದ್ರೆ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಮತ್ತೇನು ಹೇಳಿದ್ದಾರೆ, ಹಮೆ ಪರೀಕ್ಷಾ ಕೋ ಪಾಸ್ ಕರ್ ಲೇನಾ ಹೇ. ಇನ್ನೇನು ಮುಂದೆ ಪರೀಕ್ಷೆಗಳು ಬರಾಕತ್ತವಲ್ಲ, ಆ ಪರೀಕ್ಷೆಗಾಗಿ ನಾವು ಪಾಸ್ ಮಾಡಬೇಕಾಗತ್ತ. ಸೊ ಅದಕ್ಕಾಗಿ ನಾವು ಏನು ಮಾಡಬೇಕು, ಪಡನಾ ಹೇ, ಹಮೆ ಬಹುತ್ ಪಡನಾ ಹೇ. ಅದಕ್ಕಾಗಿ ಪರೀಕ್ಷೆಯಲ್ಲಿ ಪಾಸ್ ಮಾಡೋ ಸಲುವಾಗಿ ನಾವೇನು ಮಾಡಬೇಕು, ಅಧ್ಯಯನವನ್ನು ಮಾಡಬೇಕು, ಬಹಳಷ್ಟು ಅಧ್ಯಯನವನ್ನು ಮಾಡಬೇಕು. ನಾವು ಇನ್ನಷ್ಟು ಜೀವನದಲ್ಲಿ ಪ್ರಗತಿಯ ಹಾದಿಯನ್ನು ಏರಬೇಕು, ಇನ್ನಷ್ಟು ಉನ್ನತಿಯನ್ನು ಹೊಂದಬೇಕಂತಕ್ಕಂಥ ಸಂದೇಶ ಕವಿ ಮಕ್ಕಳು ನಿಮ್ಗೆ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ.